ನಮಸ್ತೆ ಸ್ನೇಹಿತರೆ, ತಮಗೆಲ್ಲರಿಗೂ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯ ಸ್ವಾಗತ. ಗೆಳೆಯರೇ, ಈ ದಿನ ನಾವು 68 ಸಿಲೆಬಸ್ಸನ್ನು ತಿಳಿಯೋಣ. ನೋಡಿ, 68 ಸಿಲೆಬಸ್ ಅಂದ ತಕ್ಷಣ ತಮಗೆ ಬರುತ್ತೆ ಜಿ ಕೆ ಪೇಪರಲ್ಲಿ ಏನಿದೆ ಸರ್ ಅಂತ. ಜಿ ಕೆ ಪೇಪರಲ್ಲಿ ಏನಿದೆ ಅನ್ನೋ ಅಂಶಗಳನ್ನು ನಾನು ವಿವರಣಾತ್ಮಕವಾಗಿ ಹೇಳ್ತಾ ಹೋಗ್ತೇನೆ. ಹಾಗೆಯೇ ಪ್ರಮುಖ ಯಾವ್ಯಾವ ಪಾಯಿಂಟ್ಸ್ಗಳನ್ನು ತಾವು ಫೋಕಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೇನೆ. ಹಾಗಾಗಿ ಈ ವಿಡಿಯೋ ತಮಗೆ ಲೈಕ್ ಆಗುತ್ತೆ ಅಂತ ಭಾವಿಸಿದ್ದೇನೆ. ಹಾಗಾಗಿ ಲೈಕ್ ಬಟನನ್ನು ಪ್ರತಿಯೊಬ್ಬರು ಕ್ಲಿಕ್ ಮಾಡಬೇಕಾಗಿ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಹಾಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡ್ತೀರಿ ಅಂತಲೂ ಭಾವಿಸ್ತೀನಿ. ಹಾಗೆ ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ 68 ತಾವು ಪರೀಕ್ಷಾ ತಯಾರಿಯಲ್ಲಿ ತುಂಬಾ ಮಗ್ನರಾಗಿದ್ದರೆ ಒಂದು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಈ ಮಾಡೋದ್ರ ಮೂಲಕ ನಮ್ಮೊಂದಿಗೆ ತಾವು 68 ಶಿಕ್ಷಕರ ನೇಮಕಾತಿಯ ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ಪಡಿಬೋದು, ಹಾಗೆ ನೋಡ್ಬೋದು. ಹಾಗೆ ಇದರ PDF ಅನ್ನು ನೀಡಿದ್ದೇನೆ. ಎಲ್ಲಿ ನೀಡಿದ್ದೇನೆ ಅಂತ ವಿಡಿಯೋದ ಕೆಲವೇ ನಿಮಿಷಗಳಲ್ಲಿ ನಾನು ಹೇಳಿದ್ದೇನೆ. ಹಾಗಾದರೆ ಫೇಮಸ್ ಬುಕ್ಸ್ ಆ್ಯಂಡ್ ಆಥರ್ಸ್, ಪ್ರಸಿದ್ಧ ಪುಸ್ತಕಗಳು ಹಾಗೆ ಅವ್ರನ್ನ ಬರೆದಂಥ ಕರ್ತೃಗಳು, ಇದರಲ್ಲಿ ಯಾವ್ಯಾವ ಬರುತ್ತೆ ಅಂತಂದರೆ ನೋಡಿ, ಈ ಆಯಾಮದಲ್ಲಿ ಬರೋದು ಈಗ ಕ್ರಿಕೆಟರ್ ಇರ್ತಾರೆ, ಫೇಮಸ್ ಕ್ರಿಕೆಟರ್ಸ್, ಹಾಗೆ ಫೇಮಸ್ ನಾವೆಲಿಸ್ಟ್, ಜ್ಞಾನಪೀಠ ಪ್ರಶಸ್ತಿ ವಿಜೇತರು. ಅದರಲ್ಲಿ ಇಂಗ್ಲೀಷ್ ಸಾಹಿತ್ಯದಿಂದ ಬರ್ಬೋದು, ಕನ್ನಡ ಸಾಹಿತ್ಯ ಮತ್ತು ಹಿಂದಿ ಸಾಹಿತ್ಯ ಅಲ್ಲದೆ ಇತರ ಪ್ರಮುಖ ಸಾಹಿತ್ಯಗಳಿಂದನೂ ಕೂಡ ಪ್ರಸಿದ್ಧ ಪುಸ್ತಕಗಳು ಹಾಗೆ ಅವುಗಳನ್ನು ಬರೆದಂಥ ಕರ್ತೃಗಳ ಬಗ್ಗೆ ಮಾಹಿತಿ ಕೇಳ್ತಾರೆ. ಕೆಲವು ಟೈಮ್ ಮ್ಯಾಚ್ ದಿ ಫಾಲೋಯಿಂಗಲ್ಲೂ ಬರುತ್ತೆ, ಕೆಲವು ಟೈಮ್ ಅಥವಾ ಈ ಕೆಳಗಿನ ಈ ಪುಸ್ತಕವನ್ನು ಬರೆದವರು ಯಾರು ಅಂತಲೂ ಕೂಡ ಕೇಳ್ತಾರೆ. ಹಾಗಾಗಿ ಆ ಪುಸ್ತಕಗಳ ಪಟ್ಟಿ ನಾವು ಕೊಡ್ತಾ ಹೋಗ್ತೀವಿ, ಅದನ್ನು ತಾವು ಗಮನಿಸ್ತಾ ಹೋಗಿ. ಪ್ರತಿದಿನ ಒಂದು ಜಿ ಕೆ ವಿಡಿಯೋನ ಪ್ರಸಾರ ಮಾಡ್ತೀವಿ. ಹಾಗಾದರೆ ಎರಡನೇ ಪಾಯಿಂಟ್ ಬರುತ್ತೆ, ಇಂಪಾರ್ಟೆಂಟ್ ಇನ್ವೆನ್ಷನ್ಸ್ ಆ್ಯಂಡ್ ಡಿಸ್ಕವರೀಸ್ ಅಂತ. ನೋಡಿ, ಪ್ರಸಿದ್ಧ ಅನ್ವೇಷಣೆಗಳು ಮತ್ತು ಹಾಗೆಯೇ ಅವುಗಳನ್ನು ಕಂಡುಹಿಡಿದಂಥ ವ್ಯಕ್ತಿಗಳು ಇವ್ರ ಬಗ್ಗೆ ಇರುತ್ತೆ. ಹಾಗೆ ಬೇಸಿಕ್ ಸೈನ್ಸಲ್ಲಿ ಜನರಲ್ ಸೈನ್ಸಲ್ಲಿ ಪಾಯಿಂಟ್ಗಳು ಬರುತ್ತೆ. ಹಾಗೆ ಹೈಜೀನ್ ಮತ್ತು ಫಿಸಿಯಾಲಜಿ ಅಂತ ಒಂದು ಕಾನ್ಸೆಪ್ಟ್ ಇದೆ, ಆ ಕಾನ್ಸೆಪ್ಟ್ ಕೂಡ ಬರುತ್ತೆ. ಹೈಜೀನ್ ಅಂತಂದರೆ ಇದರಲ್ಲಿ ಇದು ರೋಗಗಳು, ಹಾಗೆ ಆ ರೋಗಗಳಿಗೆ ಯಾವ್ಯಾವ ರೋಗಗಳಿಗೆ ಯಾವ್ಯಾವ ಮದ್ದುಗಳು ನೀಡ್ತಾರೆ, ಹಾಗೆ ಯಾವ್ಯಾವ ಬ್ಯಾಕ್ಟೀರಿಯಾಗಳು ಯಾವ್ಯಾವ ರೋಗಕ್ಕೆ ಕಾರಣ ಆಗುತ್ತೆ, ಅಥವಾ ಯಾವ್ಯಾವ ಮದ್ದುಗಳನ್ನು ಯಾರು ಕಂಡುಹಿಡಿದ್ರು ಅನ್ನೋವಂಥ ಅಂಶ ಇಲ್ಲಿ ಕೇಳ್ತಾರೆ. ಹಾಗೆ ಕ್ರೋನಾಲಜಿ ಆಫ್ ಈವೆಂಟ್ಸ್, ನೋಡಿ ವರ್ಲ್ಡ್ ಹಿಸ್ಟ್ರಿಯಲ್ಲಿ ಬರುವಂಥ ಕ್ರೋನಾಲಜಿ, ಘಟನಾವಳಿಗಳ ಕುರಿತ ಹಾಗೆ ಪ್ರಸಿದ್ಧ ಘಟನಾವಳಿಗಳು ಯಾವ್ಯಾವ ಸಂದರ್ಭದಲ್ಲಿ ನಡೀತು, ಯಾವ್ಯಾವ ಕಾಲಘಟ್ಟದಲ್ಲಿ ನಡೀತು ಅವುಗಳ ಬಗ್ಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗೆ ಇಂಡಿಯನ್ ಹಿಸ್ಟ್ರಿ ಬಗ್ಗೆ ಕೂಡ 6th ಪಾಯಿಂಟಲ್ಲಿ ಕೇಳ್ತಾರೆ. ಹಾಗೆ ಜಿಯೋಗ್ರಫಿಕಲ್ ಟರ್ಮ್ಸ್ ಇರುತ್ತೆ, ಬೇಸಿಕ್ ಟರ್ಮ್ಸ್ ಇರುತ್ತೆ, ಅವುಗಳ ಬಗ್ಗೆ ಕೂಡ ಕೇಳ್ತಾರೆ. ಜಿಯೋಗ್ರಫಿ ಬಗ್ಗೆ ಸ್ವಲ್ಪ ಒಂದಿಷ್ಟು ಕ್ವಶನ್ಸ್ಗಳು ಬರುತ್ತೆ. ಸ್ಪೋರ್ಟ್ಸ್, ಇಂಟರ್ನ್ಯಾಷನಲ್ ಮತ್ತು ನ್ಯಾಷನಲ್ ಫಿಗರ್ಸ್ ಬಗ್ಗೆ ಕೇಳ್ತಾರೆ. ಹಾಕಿ ಇರ್ಬೋದು, ಕಬಡ್ಡಿ ಇರ್ಬೋದು, ಕ್ರಿಕೆಟ್ ಇರ್ಬೋದು, ಹಾಗೆ ಫುಟ್ಬಾಲ್, ಹಾಗೆಯೇ ಬ್ಯಾಡ್ಮಿಂಟನ್, ಹಾಗೆಯೇ ಟೆನ್ನಿಸ್, ಹೀಗೆ ಲೋಕದ ಪ್ರಸಿದ್ಧ ಕ್ರೀಡಾ ತಾರೆಗಳ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾರೆ. ಹಾಗೆಯೇ ತಾವು ಒಂದು ಗಮನಿಸಬೇಕು, ನಾನು ಸ್ಕೂಲ್ ಎಜುಕೇಷನಲ್ಲಿ ಪ್ರಶ್ನೆ ಪತ್ರಿಕೆ ಗಮನಿಸಿರೋ ಹಾಗೆ ನೋಡೋದಾದರೆ ಏನಾಗ್ತಾಯಿದೆ ಅಂತಂದರೆ ಅಲ್ಲಿ ಪ್ರಚಲಿತ ಘಟನೆಗಳ ಬಗ್ಗೆ ಸ್ವಲ್ಪ ಪ್ರಮಾಣದಲ್ಲಿ ಕೇಳ್ತಾರೆ. ಈ ಒಂದು 3-4 ಮಾರ್ಕ್ಸಿಗೆ ಕೇಳ್ತಾರೆ. ಈಗ ನೋಡಿ, KPSC ಎಕ್ಸಾಮಲ್ಲಿ 7-8 ಮಾರ್ಕ್ಸಿಗೆ ಇರುತ್ತೆ. ಅದರಲ್ಲಿ ಇರೋದೇ 25 ಮಾರ್ಕ್ಸಿಗೆ ಜಿ ಕೆ ಪೇಪರ್, ಮೊದಲ 25 ಮಾರ್ಕ್ಸಿಗೆ ಜಿ ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಇರೋದ್ರಿಂದ ಒಂದು 3-4 ಪ್ರಶ್ನೆಗಳಿಗೆ ಮಾತ್ರ ಕೇಳ್ತಾರೆ. ಹಾಗೆ ಅವಾರ್ಡ್ಸ್, ಹಾಗೆ ಆನರ್ಸ್ ಆ್ಯಂಡ್ ಪ್ರೈಸಸ್, ಪ್ರಶಸ್ತಿಗಳು ಪುರಸ್ಕಾರಗಳ ಬಗ್ಗೆ ಕೂಡ ಕೇಳ್ತಾರೆ. ಹಾಗೆ ಇಂಡಿಯನ್ ಕಲ್ಚರ್, ಲ್ಯಾಂಡ್ ಆ್ಯಂಡ್ ಪೀಪಲ್ ಬಗ್ಗೆನೂ ಕೂಡ ಕೇಳ್ತಾರೆ. ಸ್ನೇಹಿತರೆ, ಈ ನಡುವೆ ನನ್ನ ಮಕ್ಕಳು ಶಾಲೆಯಿಂದ ಬರೀದಾಳೆ. ಇವಳು ನನ್ನ ಮಗಳು ಅರ್ಚನಾ. ಹಾಯ್ ಹೇಳ್ಬಿಟ್ಟ. ಇವಳು ನನ್ನ ಮಗಳು ಕೀರ್ತನ. ಓಕೆ, ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಇಂಡಿಯನ್ ಕಲ್ಚರ್ ಆ್ಯಂಡ್ ಲ್ಯಾಂಡ್ ಆ್ಯಂಡ್ ಪೀಪಲ್ ಆ್ಯಂಡ್ ಫೆಸ್ಟಿವಲ್ಸ್ ಅಂತ ಅದ್ರ ಬಗ್ಗೆ ಇದೆ. ನೋಡಿ, ಇಲ್ಲಿ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಥ ಜಿ ಕೆ ಸಂಬಂಧಪಟ್ಟಂಥ ಸಾಕಷ್ಟು ವೀಡಿಯೋಗಳು ನಮ್ಮ ಚಾನಲ್ ಮೇಲಿದೆ. ಹಾಗಾಗಿ ಅವುಗಳ ಲಿಂಕನ್ನು ಕೂಡ ನಾನು ನೀಡ್ತಾ ಇದ್ದೀನಿ ಗ್ರೂಪಲ್ಲಿ, ಅವುಗಳನ್ನು ಕೂಡ. ಹಾಗೆ ನಾನು ಮತ್ತೊಂದು ಹೇಳ್ತೀನಿ, ಹೇಗೆ ನಮ್ಮ ಚಾನಲಲ್ಲಿರುವಂಥ ಪ್ಲೇಲಿಸ್ಟಲ್ಲಿರುವಂಥ ವೀಡಿಯೋಗಳನ್ನು ತಾವು ನೋಡ್ಬೋದು, ಹೇಗೆ ನಮ್ಮ ಚಾನಲ್ ಅಥವಾ ಇತರ ಯಾವುದೇ ಚಾನಲನ್ನು ಸರ್ಚ್ ಮಾಡ್ಬೋದು ಅಂತ ವೀಡಿಯೋದ ಕೊನೆಗೆ ಹೇಳ್ತೀನಿ. ಹಾಗಾಗಿ ಕೊನೆಯವರೆಗೂ ನೋಡ್ತಾಯಿರಿ. ಹಾಗೆಯೇ ನೋಡಿ, ಫಿಸಿಕಲ್ ಜಿಯೋಗ್ರಫಿ ಇದೆ, ಪಾಪ್ಯುಲೇಷನ್, ಲಿಟ್ರೇಸಿ, ಸಾಕ್ಷರತೆ, ಹಾಗೆ ನ್ಯಾಚುರಲ್ ರೀಜನ್ಸ್, ಭೌಗೋಳಿಕ ವಿಭಾಗಗಳು, ಹಾಗೆ ಭೌಗೋಳಿಕ ಸಂಪನ್ಮೂಲಗಳು, ನ್ಯಾಚುರಲ್ ರಿಸೋರ್ಸಸ್, ಫುಡ್ ಕ್ರಾಪ್ಸ್, ನಾನ್ ಫುಡ್ ಕ್ರಾಪ್ಸ್, ಉದಾಹರಣೆಗೆ ಆಹಾರ ಬೆಳೆಗಳು, ವಾಣಿಜ್ಯ ಬೆಳೆಗಳ ಬಗ್ಗೆ ಕೇಳ್ತಾರೆ. ಮೇಜರ್ ಇಂಡಸ್ಟ್ರೀಸ್, ಪ್ರಮುಖ ಕೈಗಾರಿಕೆಗಳು, ಪ್ರಾಜೆಕ್ಟ್ಗಳು,
ಹಾಗೆ ಸಾರ್ವಜನಿಕ ಅಂಡರ್ಟೇಕಿಂಗಲ್ಲಿರುವಂಥ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳ ಬಗ್ಗೆ, ಹಾಗೆ ಇಂಡಿಯನ್ ಆರ್ಟ್ ಮತ್ತು ಆರ್ಟಿಸ್ಟ್ಗಳ ಬಗ್ಗೆ, ಹಾಗೆ ಕ್ಲಾಸಿಕಲ್ ಅವಾರ್ಡ್ಸ್ ಬಗ್ಗೆ. ಹಾಗೆ ಕ್ಲಾಸಿಕಲ್ ಅವಾರ್ಡ್ಸ್ ಅಂತಂದರೆ ಈಗ ನಮಗೆ ಬಹಳ ಪ್ರಮುಖವಾಗಿ ನೀಡುವಂಥ ಸಾಹಿತ್ಯ, ಹಾಗೆಯೇ ಬೇರೆ ಬೇರೆ ಆಯಾಮ, ಸಂಗೀತ, ಈ ಆಯಾಮದಲ್ಲಿ ನೀಡುವಂಥ ಕ್ಲಾಸಿಕಲ್ ಅವಾರ್ಡ್ಸ್ ಬಗ್ಗೆ ಕೇಳ್ತಾರೆ. ಇದರಲ್ಲಿ ನೋಬೆಲ್ ಪ್ರಶಸ್ತಿ ಬಂತು, ಜ್ಞಾನಪೀಠ, ಭಾರತ ರತ್ನ, ಹೀಗೆ ಈ ಅವಾರ್ಡ್ಗಳ ಬಗ್ಗೆ ಕೂಡ ಪ್ರಶ್ನೆಗಳನ್ನ ಕೇಳ್ತಾರೆ. ಹಾಗೆ ಎಜುಕೇಷನ್ ಪಾಲಿಸಿಗಳು, ಈಗ ಹಂಟರ್ ಆಯೋಗ ಇದೆ, ಆಮೇಲೆ ಚಾರ್ಲ್ಸ್ ವುಡ್ ವರದಿ ಇದೆ, ಅವುಗಳ ಬಗ್ಗೆ ಕೇಳ್ತಾರೆ. ಹಾಗೆಯೇ ಏನೆಲ್ಲ ಪ್ರಾವಿಷನ್ ಸಿಕ್ಕಿದೆ ಶಿಕ್ಷಣದಲ್ಲಿ, ಅದ್ರ ಬಗ್ಗೆ ಇರುತ್ತೆ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದ ಮೇಲೆ ಸಾಕಷ್ಟು ವೀಡಿಯೋಗಳು ನಮ್ಮಲ್ಲಿ 25-30 ವೀಡಿಯೋಗಳಿದೆ. ಅವುಗಳ ಬಗ್ಗೆ ನಾನು ಹೇಳ್ತೀನಿ ಕೊನೆವರೆಗೂ ಕೂಡ ನೋಡಿ. ನಿಮ್ಮ ತರಬೇತಿಗೆ ಬೇಕಾಗಿರೋಂಥ ಸಾಕಷ್ಟು ವೀಡಿಯೋಗಳು ನಮ್ಮ ಚಾನಲ್ ಮೇಲಿದೆ. ಬೇರೆ ಚಾನಲ್ ಏನಾಗ್ತಾರೆ, ಅವ್ರು ಇನ್ನೂ ವೀಡಿಯೋ ಮಾಡಬೇಕಂತಾರೆ, ಆದರೆ ನಮ್ಮ ಚಾನಲಲ್ಲಿ ಈಗಾಗಲೇ 520ಕ್ಕೂ ಹೆಚ್ಚು ವೀಡಿಯೋಗಳಿದೆ. ಒಂದು ಚಾನಲಲ್ಲಿ ನಮ್ಮ ದಾವಣಗೆರೆ ಟ್ಯುಟೋರಿಯಲಲ್ಲಿ ಇಂಗ್ಲೀಷ್ ಸಂಬಂಧಪಟ್ಟಂಥ ಸುಮಾರು 120ಕ್ಕೂ ಹೆಚ್ಚು ವೀಡಿಯೋಗಳು ಲಭ್ಯ ಇದೆ. ಹಾಗಾಗಿ ದೊಡ್ಡ ಪ್ರಮಾಣದ ವೀಡಿಯೋಗಳ ಬಳಕೆಯನ್ನು ತಾವು ಮಾಡ್ಬೋದು. ಹಾಗೆ ಕರೆಂಟ್, ಇಂಟರ್ನ್ಯಾಷನಲ್ ಮತ್ತು ನ್ಯಾಷನಲ್ ಅಫೇರ್ಸ್ ಇರುತ್ತೆ ನೋಡಿ. ಕರೆಂಟ್ ಅಫೇರ್ಸ್ ಕೂಡ ಕೇಳ್ತಾರೆ. ಹಾಗೆ ಕರೆಂಟ್ ಮತ್ತು ಇಂಟರ್ನ್ಯಾಷನಲ್ ಅಫೇರ್ಸ್ ಬಗ್ಗೆ ಇದೆ. ಈಗ ಸೈಕಾಲಜಿಯಲ್ಲಿ ಏನೇನಿದೆ ಅನ್ನೋ ಅಂಶವನ್ನು ನಾನು ಹೇಳ್ತಾ ಹೋಗ್ತೀನಿ ನೋಡಿ. ಎಜುಕೇಷನ್ ಸೈಕಾಲಜಿ ಸಂಬಂಧಪಟ್ಟಂಗೆ ಟಿ ನಾವು ಟಿ ಸಂಬಂಧಪಟ್ಟಾಗ ಸಾಕಷ್ಟು ವೀಡಿಯೋಗಳನ್ನು ಮಾಡಿದ್ವಿ. ಅದರಲ್ಲಿ ಗ್ರೋತ್ ಮತ್ತು ಡೆವಲಪ್ಮೆಂಟ್ ಸಂಬಂಧಪಟ್ಟಂಥ ಒಂದು 8-10 ವೀಡಿಯೋಗಳನ್ನು ಮಾಡಿದ್ವಿ. ಹಾಗೆ ಇಂಡಿವಿಜುವಲ್ ಡಿಫ್ರೆನ್ಸಿಗೆ ಸಂಬಂಧಪಟ್ಟಂಥ ವೀಡಿಯೋಗಳನ್ನು ಕೂಡ ತಾವು ಮಾಡಿದ್ವಿ. ಇಂಡಿವಿಜುವಲ್ ಡಿಫ್ರೆನ್ಸ್ ಅಂದ ತಕ್ಷಣ ವೈಯಕ್ತಿಕ ಭಿನ್ನತೆಗಳ ಮೇಲೂ ಕೂಡ ಇತ್ತು. ಹಾಗೆಯೇ ಮೀನಿಂಗ್, ಮೆಥಡ್ ಆಫ್ ಎಜುಕೇಷನ್ ಸೈಕಾಲಜಿ ಮೇಲೆ ಸಾಕಷ್ಟು ವೀಡಿಯೋಗಳನ್ನು ಕೂಡ ನಾವು ನೀಡಿದ್ವಿ. ಹಾಗೆ ಲರ್ನಿಂಗ್, ಹಾಗೆ ಪರ್ಸ್ನಾಲಿಟಿ ಆ್ಯಂಡ್ ಮೆಂಟಲ್ ಹೆಲ್ತ್ ಬಗ್ಗೆ ಕೂಡ ಸಾಕಷ್ಟು ವೀಡಿಯೋಗಳು ಲಭ್ಯ ಇದೆ. ಪರ್ಸ್ನಾಲಿಟಿ ಅಂತಂದರೆ ವ್ಯಕ್ತಿತ್ವ. ಅಲ್ಲಿ ನಾವು ಕೊನೆಗೆ ವೀಡಿಯೋವನ್ನು ಟಿ ಮಾಡುತ್ತಿರೋ ಸಂದರ್ಭದಲ್ಲಿ ನಮ್ಮ ಚಾನಲ್ನ ನೋಡ್ತಿರೋರಿಗೆ ಇದ್ರ ಬಗ್ಗೆ ಗೊತ್ತಿದೆ. ಪರ್ಸ್ನಾಲಿಟಿ ಬಗ್ಗೆ ಮತ್ತು ಮೆಂಟಲ್ ಹೆಲ್ತ್ ಬಗ್ಗೆ ಸಾಕಷ್ಟು ವೀಡಿಯೋನ ಕೊಟ್ಟು, ಅದರಲ್ಲೂ ಟಿ ಸಂಬಂಧಪಟ್ಟ ಲಾಸ್ಟ್ ಮಿನಿಟ್ ರಿವಿಷನ್ ಅಂತ ಒಂದು ವೀಡಿಯೋನ ಮಾಡಿದೆ, 2 ವೀಡಿಯೋಗಳನ್ನ ಮಾಡಿದೆ. ಅದರಲ್ಲಿ ಸುಮಾರು ಪ್ರಶ್ನೆಗಳಿಗೆ ಉತ್ತರವನ್ನು ಬಂತು. ಅದು ಕೂಡ ತಮಗೆ ಗೊತ್ತೇ ಇದೆ, ನಾನು ಹೇಳೋ ಅಗತ್ಯ ಇಲ್ಲ. ಗ್ರೂಪ್ ಡೈನಾಮಿಕ್ಸ್ ಬಗ್ಗೆ ಕೂಡ ಕೇಳ್ತಾರೆ, ಸಮಾಜ ಮಿತಿ ತಂತ್ರಗಳ ಬಗ್ಗೆ ಕೇಳ್ತಾರೆ. ಅಲ್ಲಿ ಕೂಡ ತಾವು ಪ್ರಶ್ನೆ ಮಾಡಬೇಕು. ಅಂದರೆ ಏನು ಗೊತ್ತಾ, ಕಲಿಕೆ, ಪರ್ಸ್ನಾಲಿಟಿ ಆ್ಯಂಡ್ ಮೆಂಟಲ್ ಹೆಲ್ತ್, ಹಾಗೆ ಗ್ರೂಪ್ ಡೈನಾಮಿಕ್, ಇಂಡಿವಿಜುವಲ್ ಡಿಫ್ರೆನ್ಸ್, ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಇಂಟ್ರೊಡಕ್ಷನ್ ಟು ಎಜುಕೇಷನ್ ಸೈಕಾಲಜಿ, ಇದ್ರ ಬಗ್ಗೆ ಕೇಳ್ತಾರೆ. ಹಾಗೆ ಓದ್ಕೋಬೇಕು. ಈಗ ಜನರಲ್ ಇಂಗ್ಲೀಷ್ ಸಂಬಂಧಪಟ್ಟ ಒಂದು ಮಾತು ಹೇಳ್ತೀನಿ. ಈ ಜನರಲ್ ಇಂಗ್ಲೀಷ್ ಸಂಬಂಧಪಟ್ಟ ವೀಡಿಯೋಗಳನ್ನು ನಾವು ದಾವಣಗೆರೆ ಟ್ಯುಟೋರಿಯಲ್ ಫಾರ್ ಇಂಗ್ಲೀಷ್ ಚಾನಲ್ ಮೇಲೆ ತರಬೇಕು ಅಂತ ನಿರ್ಧಾರ ಮಾಡಿದ್ವಿ. ಯಾಕಂದರೆ ಅಟ್ ಎ ಟೈಮ್ ನೋಡಿ, ಕೆಲವು ಟೈಮ್ ಏನಾಗುತ್ತೆ, ನಾವು ವೀಡಿಯೋಗಳನ್ನ ಅಪ್ಲೋಡ್ ಮಾಡಬೇಕು ಅಂದ್ಕೊಳ್ತೀವಿ. ಆದರೆ ಒಂದು ವೀಡಿಯೋ ಓಡ್ತಾ ಇದ್ದಂಗೆ ಮತ್ತೊಂದು ವೀಡಿಯೋ ನಾವು ಫ್ಲೋ ಹಾಕಿದ್ವಿ ಅಂತಂದರೆ ಸಾಕಷ್ಟು ಜನಕ್ಕೆ ಅದು ನೋಟಿಫಿಕೇಷನ್ ಹೋಗೋದಿಲ್ಲ. ಹೋದರೂ ಕೂಡ ಮತ್ತೊಮ್ಮೆ ಬಂದಿದೆ ಅಂತ ಭಾಳಷ್ಟು ಜನ ನೋಡೋದಿಲ್ಲ. ಹಾಗಾಗಿ ಹೆಚ್ಚು ವೀಡಿಯೋಗಳನ್ನ ನಾವು ತರಕ್ಕೆ ಹೋಗಲ್ಲ. ಆದರೆ ನಾವು ಸೈಮಲ್ಟೇನಿಯಸ್ ಒಂದು ವೀಡಿಯೋ ರಾಮನ್ ಟ್ಯುಟೋರಿಯಲ್ ಮೇಲೆ, ಒಂದು ವೀಡಿಯೋ ದಾವಣಗೆರೆ ಟ್ಯುಟೋರಿಯಲ್ ಮೇಲೆ ಹೇಳುವಂಥ ಪ್ರಯತ್ನ ಮಾಡ್ತಾಯಿದ್ವಿ. ಹಾಗಾಗಿ ಇವತ್ತು ಸಾಟರ್ಡೇ ಇದೆ ಸ್ನೇಹಿತರೆ. ಈಗ ಇನ್ನೊಂದು 2-3 ದಿನ ಆದಮೇಲೆ ನಾನು ಫ್ರೀ ಆಗ್ತೀನಿ ಕಂಪ್ಲೀಟಾಗಿ. ಆಗ ಇನ್ನೂ ಹೆಚ್ಚಿನ ವೀಡಿಯೋಗಳನ್ನ ತರ್ತೇನೆ. ಛಾಯಾ ಮೇಡಮ್ ಅವರು ಫ್ರೀ ಆಗ್ತಾಯಿದ್ದಾರೆ. ಹಾಗಾಗಿ ನಮ್ಮದು ಅವರು ಸ್ಕೂಲ್ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಆಗ್ತಾಯಿದೆ. ಈಗ ನೋಡಿ, ಪ್ರೊನೌನ್ಸಿಯೇಷನ್, ಇಂಗ್ಲೀಷ್ ಅಂತ ಬಂದಾಗ ಪ್ರೊನೌನ್ಸಿಯೇಷನ್ ಮೇಲೆ ಕೇಳ್ತಾರೆ. ಏನು ಪ್ರೊನೌನ್ಸಿಯೇಷನ್ ಅಂತಂದಾಗ ಇಲ್ಲಿ ಪ್ರೊನೌನ್ಸಿಯೇಷನಲ್ಲಿ ಸ್ಟ್ರೆಸ್ ಯಾವುದಿದೆ, ಇಂಟೋನೇಷನ್ ಯಾವುದಿದೆ, ಆಮೇಲೆ ರಿದಮ್, ಇಂಥ ಕೆಲವೊಂದು ಪ್ಯಾಟ್ರನ್ಗಳಿದೆ. ಆಮೇಲೆ ಕೆಲವು ವರ್ಡ್ ಸ್ಟ್ರೆಸ್, ಸೆಂಟೆನ್ಸ್ ಸ್ಟ್ರೆಸ್, ಇವುಗಳ ಮೇಲೆ ಕೂಡ ಕೇಳ್ತಾರೆ. ಇಲ್ಲಿ ವರ್ಡ್ ಸ್ಟ್ರೆಸ್ಸಲ್ಲಿ ಒಂದನ್ನು ನಿಮಗೆ ಏನು ಮಾಡೋಕ್ಕೆ ಹೇಳ್ತಾರೆ, ಯಾವುದ್ರ ಮೇಲೆ ಸ್ಟ್ರೆಸ್ ಇದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಹೇಳ್ತೀನಿ, ಡೋಂಟ್ ವರಿ. ಸ್ಪೆಲ್ಲಿಂಗ್ ಕೇಳ್ತಾರೆ, 4 ಪದಗಳ ಸ್ಪೆಲ್ಲಿಂಗ್ಸ್ನ ಕೊಡ್ತಾರೆ. ಅದರಲ್ಲಿ ಒಂದು ಸ್ಪೆಲ್ಲಿಂಗ್ ಕರೆಕ್ಟ್ ಇರೋದನ್ನು ಚೂಸ್ ಮಾಡಬೇಕು, ಅಥವಾ ಸ್ಪೆಲ್ಲಿಂಗ್ ಸರಿ ಇಲ್ಲದ ಪದನಾದರೂ ರಿಮೂವ್ ಮಾಡಬೇಕು. ಈ ರೀತಿ ಕೇಳ್ತಾರೆ. ಹಾಗಾಗಿ ಅದನ್ನು ಕೂಡ ನೋಡಿ. ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಏನಿದೆ, ಪಾರ್ಟ್ಸ್ ಆಫ್ ಸ್ಪೀಚಿನ ಎಲ್ಲ ಆಯಾಮಗಳ ಬಗ್ಗೆ ಕೇಳ್ತಾರೆ. ಆಮೇಲೆ ಟೈಮ್ ಆ್ಯಂಡ್ ಟೆನ್ಸ್ ಮೇಲೆ ಸಾಕಷ್ಟು ಪ್ರಶ್ನೆಗಳಿರುತ್ತೆ ನೋಡಿ. ಕಳೆದ ಬಾರಿ ನಾನು ಪ್ರಶ್ನೆಗಳು ತುಂಬ ಸೆಲೆಕ್ಟ್ ಆಗಿರೋನ್ನೆಲ್ಲ ನೋಡಿದ್ದೀನಿ. 8-9 ಮಾರ್ಕ್ಸ್ ಮಾಡ್ತಾಯಿದ್ದಾರೆ. 8-9 ಮಾರ್ಕ್ಸ್ ಮಾಡೋ ಹಾಗಿಲ್ಲ, ಭಾಳ ಸುಲಭ ಇರುತ್ತೆ. ಸುಮಾರು 20-22 ಮಾರ್ಕ್ಸ್ಗಾದರೂ ತಾವು ಈ ಸರಿ 25ರಲ್ಲಿ 22 ಆದರೂ ತೆಗಿಬೇಕು. ಆ ರೀತಿ ಬೇಕಾದಂಥ ವೀಡಿಯೋಗಳನ್ನ ತರ್ತಾಯಿದ್ದೀನಿ. ಸುಮ್ಮನೆ ಹೇಳೋದಿಲ್ಲ ಸ್ನೇಹಿತರೆ. ಯಾಕಂತಂದರೆ ನಾವು ಬೇಸಿಕಲಿ ನಾನು ಮತ್ತು ಛಾಯಾ ಮೇಡಮ್ ಇಂಗ್ಲೀಷ್ ಟೀಚರ್ ಆದ್ದರಿಂದ ಮತ್ತು ಸೋಷಿಯಲ್ ಇಂಗ್ಲೀಷ್ ಎರಡನ್ನೂ ನಾವು ಟೀಚ್ ಮಾಡೋದ್ರಿಂದ ಸಾಧಾರಣವಾಗಿ ನಮಗೆ ಈ ಕಾನ್ಸೆಪ್ಟ್ಗಳೆಲ್ಲ ಈಸಿಯಾಗಿ ನಾವು ಡೈಲಿ ಬೇಸಿಸ್ ಮೇಲೆ ಟೀಚ್ ಮಾಡ್ತೀವಿ. ಹಾಗಾಗಿ ದಟ್ಸ್ ನಾಟ್ ಎ ಪ್ರಾಬ್ಲಮ್. ಹಾಗೆ ಈಗ ಮಾಡಲ್ ಆಕ್ಸಿಲರೀಸ್ ಬಗ್ಗೆ, ಪ್ರಿಪೊಸಿಷನ್ಸ್ ಬಗ್ಗೆ, ಆರ್ಟಿಕಲ್ಸ್ ಬಗ್ಗೆ, ಫ್ರೇಸಲ್ ವರ್ಬ್ಸ್ ಬಗ್ಗೆ, ಹಾಗೆ ರಿಪೋರ್ಟೆಡ್ ಸ್ಪೀಚ್ ಮತ್ತು ಅಗ್ರಿಮೆಂಟ್ ಬಗ್ಗೆ, ಗ್ರಾಮರ್ ಆ್ಯಂಡ್ ಯೂಸೇಜ್, ಫಂಕ್ಷನಲ್ ಇಂಗ್ಲೀಷ್ ಬಗ್ಗೆ ಕೂಡ ಕಾನ್ಸೆಪ್ಟ್ ಇರುತ್ತೆ. ಸ್ಪೆಷಲಿ ಸಿನೋನಿಮ್ಸ್, ಆ್ಯಂಟೋನಿಮ್ಸ್ ಬಗ್ಗೆ,
ಈಡಿಯಮ್ಸ್ ಫ್ರೇಸಸನ್ನು ನಿಮಗೆ ಮ್ಯಾಚ್ ಮಾಡೋಕ್ಕೆ ಕೇಳ್ತಾರೆ. ಪ್ರಿಫಿಕ್ಸಸ್ ಮತ್ತು ಸಫಿಕ್ಸಸ್ ಬಗ್ಗೆ ಕೂಡ ಕಾನ್ಸೆಪ್ಟ್ ಕೇಳ್ತಾರೆ. ಹಾಗೆ ಎರರ್ ಡಿಟೆಕ್ಷನ್, ಒಂದು ಸೆಂಟೆನ್ಸಲ್ಲಿ ಒಂದು ಪಾರ್ಟಲ್ಲಿ ಒಂದು ಸೆಂಟೆನ್ಸನ್ನು ಕೊಟ್ಟು ಸೆಂಟೆನ್ಸನ್ನು 4 ತುಣುಕಲ್ಲಿ ಡಿವೈಡ್ ಮಾಡ್ತಾರೆ. ನಿಮಗೆ ಮೇಲಿರೋ ಗ್ರಾಮರ್ ರೂಲ್ಗಳು ಪಕ್ಕ ಗೊತ್ತಿದ್ದಾಗ ಮಾತ್ರ ತಪ್ಪು ಎಲ್ಲಿದೆ ಅಂತ ಆ ಭಾಗನ ಕಂಡುಹಿಡಿಬೋದು, ಅದು ಕೂಡ ಕೇಳ್ತಾರೆ. ಆಮೇಲೆ ಪ್ಯಾಸೇಜ್ಗಳನ್ನ ಕೊಡ್ತಾರೆ. ಒಂದೊಂದು ಪ್ಯಾಸೇಜ್ ಕೇಳಿ 4 ಪ್ರಶ್ನೆ 5 ಪ್ರಶ್ನೆಗಳನ್ನ ಕೇಳ್ತಾರೆ, ಅದು ಕೂಡ ಉತ್ತರವನ್ನು ಮಾಡಬೇಕಾಗತ್ತೆ. ಆಮೇಲೆ ಪದ್ಯನೂ ಕೂಡ ಕೇಳ್ತಾರೆ, ಪದ್ಯದ ಮೇಲೆ ಕೂಡ ಕ್ವಶನ್ಸನ್ನು ರೈಸ್ ಮಾಡ್ತಾರೆ. ಕ್ಲೋಸ್ ಟೆಸ್ಟ್ ಅಂತ ಇರುತ್ತೆ. ಕ್ಲೋಸ್ ಟೆಸ್ಟ್ ಅಂತಂದರೆ ಈ ಸೆಂಟೆನ್ಸ್ ಕಂಪ್ಲೀಷನ್ ಥರ ಕೊಡ್ತಾರೆ, ಅಲ್ಲಿ ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ಬಿಡ್ತಾರೆ, ತಾವು ಅದನ್ನು ಫಿಲ್ ಮಾಡಬೇಕು. ಶಫ್ಲಿಂಗ್ ಆಫ್ ಸೆಂಟೆನ್ಸನ್ನು ವರ್ಡನ್ನು ಅರೇಂಜ್ಮೆಂಟ್ ಮಾಡೋಕ್ಕೆ ಕೂಡ ಅವಕಾಶ ಇದೆ. ಹಾಗೆ ಶಫ್ಲಿಂಗ್ ಸೆಂಟೆನ್ಸಸ್ ಇನ್ ಪ್ಯಾರಾಗ್ರಾಫಲ್ಲೂ ಕೂಡ ಕೇಳ್ತಾರೆ, ಮತ್ತು ಸೆಂಟೆನ್ಸ್ ಪಾರ್ಟ್ಸಲ್ಲೂ ಕೂಡ ಸರಿಯಾಗಿ ಶಫಲ್ ಮಾಡಿ ಬರೆಯೋದಕ್ಕೆ ಹೇಳ್ತಾರೆ. ಆಮೇಲೆ ಟೆಸ್ಟಿಂಗ್ ಆ್ಯಂಡ್ ಇವ್ಯಾಲ್ಯೂಯೇಷನ್ ಅಂದರೆ ಇದು ಬೋಧನಾ ಪದ್ಧತಿ ಸಂಬಂಧಪಟ್ಟಂಥದ್ದು, ಮೆಥಡ್ ಮತ್ತು ಟೆಕ್ನಿಕ್ ಬಗ್ಗೆ, ಬೈಲಿಂಗಲ್ ಮೆಥಡ್, ಕಮ್ಯುನಿಕೇಟಿವ್ ಅಪ್ರೋಚ್, ಫಂಕ್ಷನಲ್ ಅಪ್ರೋಚ್, ಇವುಗಳ ಬಗ್ಗೆ ಅವರು ಮಾಹಿತಿಯನ್ನು ಕೇಳ್ತಾರೆ. ಹಾಗಾಗಿ ಸ್ವಲ್ಪ ಇಂಗ್ಲೀಷ್ ಮೆಥಡಾಲಜಿ ಟರ್ಮ್ಸ್ ಬಗ್ಗೆ ತಮಗೆ ಅನುಭವ ಇರಬೇಕು. ELT ಟರ್ಮ್ಸ್ ಅಂತ ಕೇಳ್ತಾರೆ. ನೋಡಿ, ಕನ್ನಡ ವ್ಯಾಕರಣದಲ್ಲಿ ಇಲ್ಲಿ ಸಂಧಿ, ಸಮಾಸ, ತತ್ಸಮ ತದ್ಭವಗಳು ಭಾಳ ಮುಖ್ಯ ಆಗುತ್ತೆ. ತತ್ಸಮ ತದ್ಭವಗಳು ಹಾಗೆ ಸಂಧಿ ಸಮಾಸಗಳು ಇವುಗಳೆಲ್ಲ ಇರುತ್ತೆ. ನಾನು ಒಂದು ಮಾತನ್ನು ಮರೆತೆ, ಇದ್ರ PDF ಎಲ್ಲಿ ಕೊಡ್ತಾ ಇದ್ದೀನಿ ಅಂತಂದರೆ ಈ ವಿಡಿಯೋ ಟೈಟಲ್ ಇದೆ ನೋಡಿ, 6 to 8 ಸಿಲೆಬಸ್ ಫಾರ್ ಜನರಲ್ ಪೇಪರ್ ಸಿಲೆಬಸ್ ಅಂತದ. ಆ ಟೈಟಲ್ನ ಕ್ಲಿಕ್ ಮಾಡಿ, ಆ ಟೈಟಲ್ ಕೆಳಗಡೆ ಏನಿರುತ್ತಲ್ಲ ಆ ಟೈಟಲ್ ಕೆಳಗಡೆ ಇದರ PDF ಲಿಂಕನ್ನು ಹಾಕಿದ್ದೇನೆ, ತಾವು ಡೌನ್ಲೋಡ್ ಮಾಡ್ಬೋದು. ಸೊ ಅದನ್ನು ಆ್ಯಕ್ಚುಲಿ ಹೇಳೋದು ಮರೆತೆ, ಈಗ ಅಲ್ಲಿ ಹೇಳಿದ್ದೀನಿ, ತಾವು ಏನು ಮಾಡಿ ಅದನ್ನು ಕ್ಲಿಕ್ ಮಾಡಿ. ಗೊತ್ತಾಗ್ತದಿಲ್ಲ, ಈ ವಿಡಿಯೋ ಟೈಟಲ್ ನೋಡಿ, ಈ ವಿಡಿಯೋ ಟೈಟಲ್ ಕೆಳಗಡೆ ಅದನ್ನು ಕ್ಲಿಕ್ ಮಾಡಿ, ಅಲ್ಲಿ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಆವಾಗ ನಿಮಗೇನಾಗುತ್ತೆ, ಇದರ ಸಿಲೆಬಸ್ ಕಾಪಿ ಡೌನ್ಲೋಡಿಗೆ ಲಭ್ಯ ಆಗುತ್ತೆ. ಡೌನ್ಲೋಡಿಗೆ ನಾನು ಚಾನ್ಸ್ ಕೊಟ್ಟಿದ್ದೀನಿ, ದಯವಿಟ್ಟು ಡೌನ್ಲೋಡ್ ಮಾಡಿ. ಕ್ಷಮಿಸಿ ಲೇಟಾಗಿ ಹೇಳ್ತಿದ್ದೀನಿ ಅಂತ. ಹಾಗೆ ಕಂಪ್ಯೂಟ್ರ್ ಬಗ್ಗೆ ಇರುತ್ತೆ, ಆ್ಯಕ್ಚುಲಿ ಗ್ರಾಮರ್ ಬಗ್ಗೆ ಹೇಳ್ತಿದ್ದಾರೆ ಕನ್ನಡ ವ್ಯಾಕರಣ. ಇಲ್ಲೂ ಕೂಡ ಏನು ಮಾಡ್ತಾರೆ ಅಂತಂದರೆ ಈ ಕನ್ನಡ ಸಾಹಿತಿಗಳ ಬಗ್ಗೆ, ಪಂಪ, ರನ್ನ, ಜನ್ನ ಇವರ ಸಾಹಿತ್ಯ ಕೃತಿಗಳ ಬಗ್ಗೆಯೂ ಕೇಳ್ತಾರೆ. ಹಾಗೆ ನವೀನ ಕಾವ್ಯಗಳು, ಹಾಗೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಕೆಲವು ಅಂಶಗಳು ಇರುತ್ತೆ. ಹಾಗೆ ಸಂಧಿ ಸಮಾಸಗಳು, ಅನ್ಯದೇಶೀಯ ಪದಗಳು, ಹಾಗೆ ಜೋಡು ನುಡಿಗಳು, ಇವುಗಳ ಬಗ್ಗೆ ಇರುತ್ತೆ. ಇದ್ರ ಮೇಲೂ ಕೂಡ ಸುಮಾರು 70-75 ವಿಡಿಯೋ ನಮ್ಮ ಚಾನಲ್ ಮೇಲಿದೆ, ಅದು ಕೂಡ ತಾವು ರೆಫರ್ ಮಾಡ್ಬೋದು. ಹಾಗೆ ಕಂಪ್ಯೂಟರ್ ನಾಲೆಜ್ ಸಂಬಂಧಪಟ್ಟಂಥ ವಿಡಿಯೋಗಳನ್ನ ತರ್ತಾ ಹೋಗ್ತೀನಿ. ಇದರಲ್ಲಿ MS ವರ್ಡ್, MS ಆಫೀಸ್, MS ಎಕ್ಸೆಲ್ ಇವುಗಳ ಬಗ್ಗೆ, ಇಂಟರ್ನೆಟ್ ಮತ್ತು ಸರ್ಫಿಂಗ್ ಇದ್ರ ಬಗ್ಗೆ ಇದೆ. ಸೆಂಡಿಂಗ್ ಆ್ಯಂಡ್ ರಿಸೀವಿಂಗ್ ಇಮೇಲ್ಸ್ ಬಗ್ಗೆ ಇದೆ. ಆಮೇಲೆ ಇಂಟರ್ನೆಟ್ ಮೇಲೆ ಹೇಗೆ ಸರ್ಚ್ ಮಾಡೋದು ಅನ್ನೋದ್ರ ಬಗ್ಗೆ, ಆಮೇಲೆ ಕಾಪಿ ಪೇಸ್ಟ್ ಪ್ರಿಂಟ್ ಇವುಗಳು ಡಾಕ್ಯುಮೆಂಟ್ಸ್ ಪ್ರಿಂಟ್ ಮಾಡೋದಕ್ಕೆ ಇದಕ್ಕೆ ಸಂಬಂಧಪಟ್ಟಂಗೆ, ಆಮೇಲೆ ಫಾರ್ಮ್ಯಾಟಿಂಗ್ ಬಗ್ಗೆ, ಹೆಡರ್ ಫುಟೋರ್, ಹಾಗೆ ಇನ್ಸರ್ಟಿಂಗ್ ಸಿಂಬಲ್ಸ್ ಪಿಕ್ಚರ್ಸ್ ಇವುಗಳನ್ನ ಹೆಂಗೆ ಕೇಳಬೇಕು ಅದ್ರ ಮೇಲೆ ಕೂಡ ಪ್ರಶ್ನೆಗಳನ್ನ ಕೇಳ್ತಾರೆ. ಆಪ್ರೇಟಿಂಗ್ ಸಿಸ್ಟಮ್, OS ಸಿಸ್ಟಮ್, ಆ್ಯಂಡ್ರಾಯ್ಡ್ ಇರ್ಬೋದು, ಆಮೇಲೆ ಡಾಕ್ಸ್ ಇರ್ಬೋದು, ಕೋಬಾಲ್, C++, ಜಾವಾ, ಆನಂತರ ವಿಂಡೋಸ್ ಸಾಫ್ಟ್ವೇರ್ ಬಗ್ಗೆ ಕೇಳ್ತಾರೆ. ಹಾಗಾಗಿ ಇದು ಕೂಡ ಭಾಳ ಕಷ್ಟದ ವಿಚಾರಗಳೆಲ್ಲ, ಇವುಗಳೂ ಕೂಡ ತರ್ತೀವಿ. ಆದರೆ ನಮ್ಮದು ಏಪ್ರಿಲ್ ತಿಂಗಳು 1ನೇ ತಾರೀಕಿಂದ ಹೆಚ್ಚು ಕಮ್ಮಿ ನಾವು ಫ್ರೀ ಆಗ್ತೀವಿ ಸ್ನೇಹಿತರೆ. ಆಗ ಹೆಚ್ಚೆಚ್ಚು ವಿಡಿಯೋಗಳನ್ನ ತರ್ತೀನಿ. ಆಗ ಆ ಸಂದರ್ಭದಲ್ಲಿ ಟೈಮ್ ಟೇಬಲ್ ಕೂಡ ಅನೌನ್ಸ್ ಮಾಡ್ತೀನಿ. ಹಾಗೆ ತಾವು ಕೂಡ ಎಲ್ಲ ಸ್ಕೂಲಲ್ಲಿ ಟೀಚ್ ಮಾಡ್ತಾ ಇರ್ತೀರಿ, ಅಲ್ಲೊಂದು ಕಡೆ ಇಲ್ಲೊಂದು ಕಡೆ. ಈಗ ಫ್ರೆಷರಾಗಿ ಹೊರ ಬಂದವರಿಗೆ ಅದು ಸಮಸ್ಯೆ ಇಲ್ಲ, ಈಗಾಗಲೇ ಟೀಚಿಂಗಲ್ಲಿ ಇರೋರಿಗೆ ಅದೊಂದು ಸಮಸ್ಯೆ ಆಗ್ಬೋದು. ಹಾಗಾಗಿ ಹೆಚ್ಚಿನ ವಿಡಿಯೋಗಳು 20ನೇ ತಾರೀಕು ನಂತರದಿಂದ ಆರಂಭ ಆಗುತ್ತೆ, ನೋಡೋಣ. ಹಾಗೆ ವ್ಯಾಲ್ಯೂ ಎಜುಕೇಷನಲ್ಲಿ ಆರೋಗ್ಯ, ಹಾಗೆ ಕುಟುಂಬ ಕಲ್ಯಾಣ ಯೋಜನೆಗಳು, ಆರೋಗ್ಯ, ಹಾಗೆ ಯೋಗ, ಎಕ್ಸಸೈಸಸ್ಸು, ಹಾಗೆ ನಮ್ಮ ಫಿಸಿಯಾಲಜಿ ಸಂಬಂಧಪಟ್ಟಂತಹ ವಿಚಾರಗಳು, ಹೀಗೆ 10 ಹಲವು ವಿಷಯಗಳ ಬಗ್ಗೆ ಪ್ರಶ್ನೆಗಳು ತಮಗೆ ಉದ್ಭವಿಸುತ್ತೆ. ಅವುಗಳು ಕೂಡ ತರ್ತೀವಿ, ಅದೇನು ದೊಡ್ಡ ಸಮಸ್ಯೆ ಏನಿಲ್ಲ, ಈಸಿ ಇದೆ. ಲಾಸ್ಟ್ ಟೈಮ್ ನಾನು ಒಂದು ವಿಡಿಯೋನ ನೀಡಿದ್ದೆ, ಯಾವ್ಯಾವ ಪುಸ್ತಕಗಳು ಓದಬೇಕು ಅನ್ನೋ ಮಾಹಿತಿ ನೀಡಿದ್ದೆ. ಈಗ ಸಿಲೆಬಸ್ ನೀಡ್ತಾ ಇದ್ದೀನಿ, ಹಾಗಾಗಿ ಸಿಲೆಬಸನ್ನು ಫಾಲೋ ಮಾಡಿ. ಈಗ ಹಿಸ್ಟ್ರಿ ಸಂಬಂಧಪಟ್ಟಂಥ ವಿಚಾರಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಅದುವರೆಗೂ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.